ಇವತ್ತು ಒಂದು ಅಪರೂಪದ ವಿಶಿಷ್ಟವಾದ ತಂಬುಳಿಯನ್ನು ಮಾಡುವ. ಇದು ಸಾಂಬ್ರಾಣಿ ಗೆಡ್ಡೆ. ಕೋಸ್ಟಲ್ ಏರಿಯಾದಲ್ಲಿರುವವರಿಗೆ ಇದರ ಪರಿಚಯ ಇರಬಹುದು. ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿರುವವರಿಗೆ ಇದು ಪರಿಚಯ ಇರಬಹುದು. ಇದು ಅದರ ಗಿಡ. ಎಲೆಗಳು ನೋಡಲಿಕ್ಕೆ ಸಾಂಬ್ರಾಣಿ ಸೊಪ್ಪು ಅಥವಾ ದೊಡ್ಡ ಪತ್ರೆಯನ್ನು ಹೋಲ್ತದೆ, ಆದರೆ ಇದು ತೆಳ್ಳಗಾಗಿದೆ. ಇದರಲ್ಲಿ ಸಹ ನೀರಿನ ಅಂಶ ತುಂಬ ಜಾಸ್ತಿ ಇದೆ, ಆರೋಗ್ಯಕರವಾಗಿ ಇದೆ. ಇದನ್ನು ಅಲಂಕಾರಿಕ ಗಿಡವಾಗಿ ಸಹ ಬೆಳೆಸಿಕೊಳ್ಬೋದು. ಆಕರ್ಷಕ ಬಣ್ಣ ಇದೆ ಇದಕ್ಕೆ. ತಂಬುಳಿ ಮಾಡಲಿಕ್ಕೆ ಸ್ವಲ್ಪ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ. ಹಸಿಮೆಣಸು, ಶುಂಠಿ, ಜೀರಿಗೆ ಮತ್ತು ಸ್ವಲ್ಪ ತೆಂಗಿನಕಾಯಿಯ ತುರಿ, ಇವೆಲ್ಲವನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಹುರಿದುಕೊಳ್ಬೇಕು. ನಾನಿಲ್ಲಿ ತೆಂಗಿನೆಣ್ಣೆ 1 ಚಮಚ ತೆಗೆದುಕೊಂಡಿದ್ದೇನೆ. ಸುರುವಿಗೆ ಜೀರಿಗೆಯನ್ನು ಹುರಿದುಕೊಳ್ಬೇಕು. ಈ ಎಲೆಗೆ ವಿಶಿಷ್ಟವಾದ ವಾಸನೆ ಏನೂ ಇಲ್ಲ, ದೊಡ್ಡ ಪತ್ರೆಯ ಹಾಗೆ. ಸಾಂಬ್ರಾಣಿ ಗೆಡ್ಡೆಯು ಸಾಂಪ್ರದಾಯಿಕ ಔಷಧದಲ್ಲಿ ಸಹ ಇದನ್ನು ಬಳಸಲಾಗ್ತದೆ ಅಂತ ಹೇಳ್ತಾರೆ. ಮತ್ತು ಇದರ ಎಲೆಗಳನ್ನು ನಾವು ಸೂಪ್ಗಳಲ್ಲಿ ಸಹ ಬಳಸಬಹುದು. ಈ ಎಲೆಗಳ ಕಷಾಯವು ಅತಿಸಾರ ಇದ್ದಾಗ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಹಸಿಮೆಣಸು ಮತ್ತು ಶುಂಠಿಯನ್ನು ಸೇರಿಸಿಕೊಳ್ಳುವ. ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. ಈಗ ಕೊನೆಯದಾಗಿ ತೆಂಗಿನ ತುರಿಯನ್ನು ಸೇರಿಸಿ ಒಂದು ಅರ್ಧ ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಸಾಂಬ್ರಾಣಿ ಗೆಡ್ಡೆಯನ್ನು ಸೇವಿಸುವುದರಿಂದ ಅದು ಡಯಾಬಿಟಿಸ್ ಮತ್ತು ನರ್ವಸ್ ಡಿಸಾರ್ಡರ್ ಇರುವವರಿಗೆ ಸಹ ಒಳ್ಳೆಯದು ಅಂತ ಹೇಳ್ತಾರೆ. ಮಾತ್ರವಲ್ಲದೆ ಕ್ಯಾನ್ಸರ್ ಮತ್ತು ಹಾರ್ಟ್ ಡಿಸೀಸ್ಗೆ ಸಹ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಹುರಿದುಕೊಂಡದ್ದಾಯಿತು. ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಬೇಕು. ಮೊಸರು ಅಥವಾ ಮಜ್ಜಿಗೆಯನ್ನು ಸೇರಿಸಿಕೊಂಡು ರುಬ್ಬಬೇಕು. ಮಜ್ಜಿಗೆ ಅಥವಾ ಮೊಸರು ಹುಳಿಯಾಗಿದ್ದಷ್ಟು ಒಳ್ಳೆಯದು ತಂಬುಳಿಗೆ. ಈಗ ಮಿಕ್ಸಿ ತೊಳೆದ ನೀರನ್ನು ಸೇರಿಸಿಕೊಳ್ಳುವ. ರುಚಿಗೆ ಉಪ್ಪು ಸೇರಿಸಬೇಕು. ಸಾಂಬ್ರಾಣಿ ಗೆಡ್ಡೆಗಳನ್ನು ನಾವು ಪಾಟ್ನಲ್ಲಿ ಹಾಕಿ ಗಿಡಗಳನ್ನು ತಯಾರಿಸಿಕೊಳ್ಳಬಹುದು. ಈಗ ಒಂದು ಸಾಸಿವೆ ಕರಿಬೇವಿನ ಒಗ್ಗರಣೆಯನ್ನು ಹಾಕುವ. ಒಗ್ಗರಣೆ ತಯಾರಾಯಿತು. ಕೊನೆಗೆ ಸಣ್ಣಗೆ ತುಂಡು ಮಾಡಿರುವ ಕರಿಬೇವನ್ನು ಹಾಕ್ತಾ ಇದ್ದೇನೆ. ತಂಬುಳಿ ತಯಾರಾಗಿದೆ. ಬೇಸಿಗೆ ದಿನಗಳಲ್ಲಿ ವಾರದಲ್ಲಿ ಒಂದು 2-3 ದಿವಸ ಆದರೂ ಯಾವುದಾದ್ರೂ ಒಂದು ತಂಬುಳಿಯನ್ನು ಮಾಡಿ ಉಪಯೋಗಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.